ಅದನ್ನ ಮಾಡ್ಲಿಕ್ಕೆ ಯಾರು ಸಾಧ್ಯ? ನಮಗೆ ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಅಷ್ಟು ವರ್ಷಗಳು ಏನು ಅವಧಿ ಕೊಟ್ಟಾರ ಇದ್ದು ಜನ ರಸ್ತೆಯಲ್ಲಿ ಅವ್ರನ್ನ ಅಡ್ಡ ಹಾಕಿ ಹೊಡೆಯಂತ ಪರಿಸ್ಥಿತಿ ಬರೋವರೆಗೂ ಕೂಡ ಅವ್ರು ಕಾಂಗ್ರೆಸ್ ಆಡಳಿತದಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ನಾವ್ಯಾರು ನಮ್ಮ ಪಕ್ಷದಲ್ಲಿ ಆಪರೇಷನ್ ಕಮಲಕ್ಕೆ ಯಾರು ಕೂಡ ಕೈ ಹಾಕುವಂತ ಸಮಸ್ಯೆ ಇಲ್ಲ. ಅದನ್ನ ಮಾಡ್ಲಿಕ್ಕೆ ಯಾರು ಸಾಧ್ಯ? ನಮಗೆ ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಅಷ್ಟು ವರ್ಷಗಳು ಏನು ಅವಧಿ ಕೊಟ್ಟಾರ ಇದ್ದು ಜನ ರಸ್ತೆಯಲ್ಲಿ ಅವ್ರನ್ನ ಅಡ್ಡ ಹಾಕಿ ಹೊಡೆಯಂತ ಪರಿಸ್ಥಿತಿ ಬರೋವರೆಗೂ ಕೂಡ ಅವ್ರು ಕಾಂಗ್ರೆಸ್ ಆಡಳಿತದಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ನಾವ್ಯಾರು ನಮ್ಮ ಪಕ್ಷದಲ್ಲಿ ಆಪರೇಷನ್ ಕಮಲಕ್ಕೆ ಯಾರು ಕೂಡ ಕೈ ಹಾಕುವಂತ ಸಮಸ್ಯೆ ಇಲ್ಲ. ಮತ್ತೆ ರಾಜ್ಯದಲ್ಲಿ ನಡಿಬಾರದಂತ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಏನು ಕಾಂಗ್ರೆಸ್ ಪಕ್ಷ ಸುಳ್ಳು ಭರವಸೆಗಳನ್ನು ನೀಡಿ 5 ಗ್ಯಾರಂಟಿಗಳನ್ನು ನೀಡಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ಬಂದು ಈ 1.5 ವರ್ಷದಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಆಗದೇ ಇರುವಂತಹ ಭ್ರಷ್ಟಾಚಾರಗಳು, ಹಗರಣಗಳು ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಕೊಟ್ಟಂತ ಗ್ಯಾರಂಟಿ ಯಾವುದನ್ನು ಕೂಡ ಸಮರ್ಪಕವಾಗಿ ಇದುವರೆಗೂ ಪೂರೈಸಿಲ್ಲ. ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಲ್ಲಿ 10 ಬಸ್ ಇದ್ದಲ್ಲಿ 5 ಬಸ್ ಕಡಿಮೆ ಮಾಡಿದ್ದಾರೆ, 5 ಬಸ್ ಹೋಗ್ತಾ ಇರೋದು ಅಲ್ಲಿ ಕೂಡ ಇಲ್ಲ. ಗೃಹಲಕ್ಷ್ಮಿ ಯೋಜನೆ 1 ತಿಂಗಳು ಬಂದರೆ 1 ತಿಂಗಳಿಲ್ಲ. ಮೊನ್ನೆ ಚುನಾವಣೆ ಆಗಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಇದೆ ಆ ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಕೆಲವು ತಿಂಗಳು ಬಿಡುಗಡೆ ಆಗುತ್ತೆ, ಚುನಾವಣೆಗಳು ಹಬ್ಬಗಳು ಬಂದಾಗ ಬಿಡುಗಡೆ ಮಾಡ್ತಾರೆ, ಇಲ್ಲ ಅಂದ್ರೆ ಬಿಡುಗಡೆ ಮಾಡಲ್ಲ. ಯುವ ಶಕ್ತಿ ಅಂತ ಹೇಳಿದ್ರು ಒಬ್ಬ ವಿದ್ಯಾರ್ಥಿಗೆ ಇದುವರೆಗೂ ಹಣವನ್ನ ಬಿಡುಗಡೆ ಮಾಡಿಲ್ಲ. ಯುವ ನಿಧಿ ಇದೇ ರೀತಿ ಇವತ್ತು ಏನಾಗಿದೆ ಅಂದ್ರೆ ಹಗರಣಗಳ ಸರ್ಮಾಲೆಯಲ್ಲಿ ಸಿಕ್ಕಾಕೊಂಡು ಜನ ಚೀತು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿತಾ ಇದ್ದಾರೆ. 1.5 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಾಗಿಲ್ಲ. ಒಂದು ಕ್ಷೇತ್ರದಲ್ಲಿ ಒಂದು ಬುಟ್ಟಿ ಮಣ್ಣನ್ನ ಹಾಕುವಂತ ಶಕ್ತಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಜನರ ಗಮನವನ್ನ ಬೇರೆ ಕಡೆ ಸೆಳೆಯಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ದಿನಕ್ಕೊಂದೊಂದು ಆಟ ನಾಟಕವನ್ನ ಪ್ರಾರಂಭ ಮಾಡಿದ್ದಾರೆ. ಅದು ಎಲ್ರಿಗೂ ಕೂಡ ಗೊತ್ತಿದೆ. ಈಗ ನಮ್ಮ ರೇಣುಕಾಚಾರ್ಯ ಅವರು ಹೇಳಿದಾಗೆ ಈ ಆಪರೇಷನ್ ಕಮಲ ಅಂತ ಹೇಳ್ತಾರೆ. ಯಾವ ಮೂರ್ಖನೂ ಕೂಡ ಈ ಆಪರೇಷನ್ ಕಮಲಕ್ಕೆ ಕೈ ಹಾಕಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ 136 ಜನ ಇದ್ದು 90 ಜನ ಇವತ್ತು ಬಂದಾಗ ಮಾತ್ರ ಆ ಸರ್ಕಾರ ಬಿದ್ದು ಹೋಗಕ್ಕೆ ಸಾಧ್ಯತೆ ಹೊರತು ಅಲ್ಲಿಂದ 90 ಜನ ಬರಕ್ ಆಗೋದಿಲ್ಲ. ಇವತ್ತು ಯಾರು ಖರೀದಿ ಮಾಡಕ್ಕೂ ಆಗೋದಿಲ್ಲ. ಇವತ್ತು ಅವರವರೇ ರೇಟ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರವ್ರ ಶಾಸಕರುಗಳಿಗೆ ಅವ್ರವ್ರ ರೇಟ್ ಫಿಕ್ಸ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರು 50 ಕೋಟಿ ಅಂದ್ರೆ ಗಾಣಿಗೆ ಅವ್ರು 100 ಕೋಟಿ ಅಂತ ಹೇಳ್ತಾರೆ. ಅಂದ್ರೆ 50 ಕೋಟಿ ಸಿದ್ದರಾಮಯ್ಯನವ್ರು ನೀವು ಹೇಳಿದ್ ಕಡಿಮೆ ಆಯ್ತು, ನಮ್ಗೆ ಬೆಲೆನ ಯಾಕೆ ಕಡಿಮೆ ಮಾಡ್ತೀರಿ, 100 ಕೋಟಿಗೆ ಏರ್ತೀವಿ ಅಂತೇಳಿ ಹೇಳ್ಕೊಂಡ ರೀತಿ ಅದು ಆಗ್ತಾ ಇದೆ. ಅದನ್ನ ಮಾಡ್ಲಿಕ್ಕೆ ಯಾರು ಸಾಧ್ಯ? ನಮಗೆ ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಅಷ್ಟು ವರ್ಷಗಳು ಏನು ಅವಧಿ ಕೊಟ್ಟಾರ ಇದ್ದು ಜನ ರಸ್ತೆಯಲ್ಲಿ ಅವ್ರನ್ನ ಅಡ್ಡ ಹಾಕಿ ಹೊಡೆಯಂತ ಪರಿಸ್ಥಿತಿ ಬರೋವರೆಗೂ ಕೂಡ ಅವ್ರು ಕಾಂಗ್ರೆಸ್ ಆಡಳಿತದಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ನಾವ್ಯಾರು ನಮ್ಮ ಪಕ್ಷದಲ್ಲಿ ಆಪರೇಷನ್ ಕಮಲಕ್ಕೆ ಯಾರು ಕೂಡ ಕೈ ಹಾಕುವಂತ ಸಮಸ್ಯೆ ಇಲ್ಲ. ಮತ್ತೆ ಇವತ್ತು ಏನಾಗಿದೆ, ಇವತ್ತು ಜನ ಬಿಜೆಪಿ ಸರ್ಕಾರನೇ ಬಹಳ ಚೆನ್ನಾಗಿತ್ತು ಅನ್ನೋಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೆಲವರು ಗೊಂದಲದ ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಎಲ್ಲೋ ಒಂದು ಕಡೆಗೆ ಒಡಕಿದೆಯೇನೋ ಅಥವಾ ಬಿರುಕಿದೆಯೇನೋ ಅನ್ನೋಂಥದ್ದು ಅಥವಾ ಇವರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋಂಥ ಮನೋಭಾವನೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನಾವು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಯಾವ ವ್ಯಕ್ತಿ ಕೂಡ ಯಾರು ಪಕ್ಷಕ್ಕೆ ಅನಿವಾರ್ಯ ಅಲ್ಲ. ಪಕ್ಷ ವ್ಯಕ್ತಿಗಿಂತ ದೊಡ್ಡದು. ಇವತ್ತು ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ಇವತ್ತು ಪಕ್ಷ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರನ್ನು ಕೊಟ್ಟಿದೆ. ರಾಜ್ಯಾಧ್ಯಕ್ಷರ ಮೂಲಕನೇ ಯಾವುದೇ ವ್ಯವಹಾರಗಳು ನಡೀಲಿ, ರಾಜ್ಯದಲ್ಲಿ ಪಕ್ಷದ ವಿದ್ಯಮಾನಗಳು ನಡೀಲಿ, ರಾಜ್ಯಾಧ್ಯಕ್ಷರ ಅಣತಿಯಂತೆ ಆಗಿ ಹೋಗ್ಬೇಕು ಹೊರತು ಬೇರೆ ಯಾರು ಹೇಳಿದಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.